ಹಾಯ್ ಎಲ್ರಿಗೂ ನಮಸ್ತೆ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟ ಆಗಿತ್ತು. ಒಂದು ಭಾರತದ 5ನೇ ದೊಡ್ಡ ಖಾಸಗಿ ಬ್ಯಾಂಕ್ ನೆಲ ಕಚ್ತಾ ಇರೋ ಸಂದರ್ಭ ನೋಡಿ ನಾನು ಈ ವಿಡಿಯೋ ಮಾಡೋ ಒಂದು ಉದ್ದೇಶ ಇಟ್ಕೊಂಡೆ. ಬಿಕಾಸ್ ಯಾವ ಉದ್ದೇಶಕ್ಕೋಸ್ಕರ ನೆಲ ಕಚ್ತಾ ಇದೆ ಬ್ಯಾಂಕು, ಸೊ ಏನಾಗ್ತಾ ಇದೆ, ಏನು ಡೇಟಾ ಎಲ್ಲ ಚೆಕ್ ಮಾಡಿದಾಗ ಏನೇನು ಸಿಕ್ತು ನನಗೆ ವಿಷಯ ಅಂತ ಹೇಳ್ತೀನಿ. ಈ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ಗೆ ಏನಾದರೂ ತೊಂದರೆ ಇದೆಯಾ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ನಾನು ಮಾಹಿತಿ ಕೊಡ್ತೀನಿ ನಿಮಗೆ. ಸೊ ಬ್ಯಾಂಕ್ ಬೇರೆ ಯಾವುದೂ ಅಲ್ಲ, ಇಂಡಸ್ಇಂಡ್ ಬ್ಯಾಂಕ್. ಇದು ಭಾರತದ 5ನೇ ದೊಡ್ಡ ಖಾಸಗಿ ಬ್ಯಾಂಕ್. ಇದೇನಾಗಿದೆ ಅಂತಂದರೆ ಒಂದೇ ದಿನದಲ್ಲಿ ಹೆಚ್ಚು ಕಡಿಮೆ ಅಂತಂದ್ರೂ 19,000ಕ್ಕೂ ಹೆಚ್ಚು ಕೋಟಿ ಲಾಸ್ ಆಗಿದೆ. ಸೊ ಒಂದೇ ದಿನ 27% ಕೂಡ ಶೇರ್ ಮಾರ್ಕೆಟಲ್ಲಿ ಡೌನ್ ಆಗಿದೆ. ಓವರಾಲ್ ಬ್ಯಾಂಕ್ ಲೆಕ್ಕಾಚಾರ ಇಟ್ಕೊತೀನಿ ಅಂತ ಅಂದ್ರೂ. ಸೊ ಇದನ್ನು ಯಾರು ನಡೆಸ್ತಾ ಇರೋದು ಇಸ್ ನಥಿಂಗ್ ಬಟ್ ಹಿಂದುಜಾ ಗ್ರೂಪ್ ಅನ್ನೋ ಒಂದು ಸಂಸ್ಥೆ ಪೂರ್ತಿ ಈ ಇಂಡೋ ಬ್ಯಾಂಕ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಸೊ ಈ ಬ್ಯಾಂಕ್ನ ಒಂದು ಓವರಾಲ್ ಎನ್ವೈರನ್ಮೆಂಟ್ ನೋಡೋದಾದರೆ 4 ಕೋಟಿಗೂ ಹೆಚ್ಚು ಗ್ರಾಹಕರನ್ನ ಹೊಂದಿದೆ, 5 ಲಕ್ಷ ಕೋಟಿ ಹೆಚ್ಚು ಅಸೆಟ್ನ ಹೊಂದಿದೆ, ಆ್ಯಂಡ್ ದೇಶಾದ್ಯಂತ ಇದು 3,000ಕ್ಕೂ ಹೆಚ್ಚು ಬ್ರ್ಯಾಂಚ್ಗಳನ್ನು ಕೂಡ ಹೊಂದಿದೆ. ಸೊ ಎಲ್ಲಿ ಎಡವಿತು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಒಂದು ತನ್ನ ಸಾಮ್ರಾಜ್ಯವನ್ನು ಇಟ್ಕೊಂಡಿದ್ರು, ಎಲ್ಲಿ ಎಡವಿತು ಇದು ಲಾಸ್ನಂತ ಹೋಗೋದಕ್ಕೆ ಅಂತಂದರೆ ಸ್ವಲ್ಪ ಅಕೌಂಟ್ನಲ್ಲಿ ವ್ಯತ್ಯಾಸ ಆಗಿದೆ ಅಂತ ಈ ಚೆಕ್ ಮಾಡಿದಾಗ, ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಯಿತು. ಎಲ್ಲಿ ಯಾವ ಅಕೌಂಟ್ನಲ್ಲಿ ವ್ಯತ್ಯಾಸ ಆಗಿದೆ ಅಂತಂದರೆ ಇಂಡಸ್ಇಂಡ್ ಬ್ಯಾಂಕ್ ಇತ್ತೀಚೆಗೆ ಇಂಟರ್ನಲ್ ಆಡಿಟನ್ನು ನಡೆಸ್ಕೊಳ್ಳುತ್ತೆ ತನ್ನ ತಾನೇ. ಸೊ ಈ ಇಂಟರ್ನಲ್ ಆಡಿಟಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತಂದರೆ 2-3% ಇಂಪ್ಯಾಕ್ಟ್ ಆಗಿದೆ ಅಂತ ಲಾಸ್ನಂತ. ಸೊ ಎಲ್ಲಿ ಇಂಪ್ಯಾಕ್ಟ್ ಆಯಿತು, ಯಾವುದ್ರ ಮುಖಾಂತರ ಇಂಪ್ಯಾಕ್ಟ್ ಆಯಿತು ಅಂತ ನಾನು ತಿಳಿಸ್ಕೊಡ್ತೀನಿ. ಇದನ್ನು ಫಾರೆಕ್ಸ್ ಡಿರೈವೇಟಿವಿಂದ ನಾವು ತಿಳ್ಕೊಬೇಕಾದ್ರೆ, ನಿಮ್ಮೊಂದು ಎಕ್ಸಾಂಪಲ್ ಹೇಳೋದಾದರೆ, ಫಾರೆಕ್ಸ್ ಡಿರೈವೇಟಿವಿಂದ ಅಂತಂದರೆ ಒಂದು ವಿದೇಶದಲ್ಲಿ ನೀವು ಇರ್ತೀರಾ ಅಂತ ಅಂದ್ಕೊಳ್ಳಿ. ಒಂದು ವಿದೇಶದಲ್ಲಿ ನೀವು ವ್ಯವಹಾರ ಮಾಡಬೇಕು ಅಂತಂದರೆ ವಿದೇಶಿ ಹಣನೇ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಟಾಟಾ ಅಂತ ಒಂದು ದೊಡ್ಡ ಗ್ರೂಪ್, ಒಂದು ಕಂಪನಿ ಅಮೇರಿಕಾದಲ್ಲಿ ವ್ಯವಹಾರ ಮಾಡ್ತಿದೆ ಅಂತಂದರೆ ಅದು ಡಾಲರ್ ಮುಖಾಂತರನೇ ವ್ಯವಹಾರ ಮಾಡುತ್ತೆ. ಅದನ್ನೇನಾದ್ರೂ ಕನ್ವರ್ಟ್ ಮಾಡೋಕ್ಕೆ ಅಂತ ಡಿಸೈಡ್ ಮಾಡಿದ್ರೆ ಇಂಡಸ್ಇಂಡ್ ಬ್ಯಾಂಕ್ನತ್ತ ಸಹಾಯ ಪಡಿತಾರೆ. ಇದೇನು ಮಾಡುತ್ತೆ, ಇಂಡಸ್ಇಂಡ್ ಬ್ಯಾಂಕ್ ಅದನ್ನು ಡಾಲರಿಂದ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಸ್ವಲ್ಪ ಪ್ರಮಾಣದ ಕಮಿಷನ್ನ ತೊಗೊಂಡು ಅದನ್ನು ರುಪೀಸ್ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕಂತಂದರೆ, ಟಾಟಾ ಕಂಪ್ನಿ ಏನು ಮಾಡುತ್ತೆ ಅಂತಂದರೆ ಇಂಡಸ್ಇಂಡ್ ಬ್ಯಾಂಕ್ ಹತ್ರ ಹೋಗಿ ನನಗೆ ಇವತ್ತು ಕರೆಂಟ್ ಪ್ರೈಸ್, ಯಾಕೆಂತಂದರೆ ಒಂದು ಎಕ್ಸ್ಚೇಂಜ್ ರೇಟ್ ಆಗಿರ್ಬೋದು, ತುಂಬಾ ವ್ಯತ್ಯಾಸ ಆಗ್ತಿರುತ್ತೆ. ಇವತ್ತು 83 ಇದ್ದರೆ 87 ಇರುತ್ತೆ, 88 ಆಗುತ್ತೆ, 84 ಆಗುತ್ತೆ. ಸೊ ಎಕ್ಸ್ಚೇಂಜ್ ರೇಟ್ ಡಿಫ್ರೆನ್ಸ್ ಆಗೇ ಆಗುತ್ತೆ. ಸೊ ಇಂಡಸ್ಇಂಡ್ ಬ್ಯಾಂಕ್ ಏನು ಮಾಡುತ್ತೆ, ಟಾಟಾ ಕಂಪ್ನಿ ಬಂದು ನಾನು ನಿಮ್ಮ ಹತ್ರ ಇಷ್ಟು ಪ್ರಮಾಣದ ಅಮೌಂಟ್ನ ನಾನು ಇವತ್ತಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ, ಇಷ್ಟು ಅಮೌಂಟ್ನ ನನಗೆ ಇಂಥ ದಿವಸ ಬಂದು ಇದು ಏನು ಲಾಕ್ ಮಾಡ್ತಾ ಇದ್ದೀನಿ, ಈ ದಿವಸದ ಏನು ರೇಟ್ ಇದೆ ಅದೇ ರೇಟ್ನ ಇನ್ನೊಂದು 20 ಡೇಸ್ 30 ಡೇಸ್ಗೆ ನನಗೆ ಕ್ಲೈಮ್ ಮಾಡಿಕೊಡಿ ಅಂತ ಏನಾದ್ರೂ ಟಾಟಾ ಗ್ರೂಪ್ ಬಂದು ಲಾಕ್ ಮಾಡಿಸ್ಕೊಂಡ್ರೆ ಇದೇನು ಮಾಡುತ್ತೆ, ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಇಂಡಸ್ಇಂಡ್ ಬ್ಯಾಂಕ್ಗೆ ಲಾಸ್ ಆಗೇ ಆಗಿದೆ. ಸೊ ಇದನ್ನೇನು ಮಾಡುತ್ತೆ ಇಂಡಸ್ಇಂಡ್ ಬ್ಯಾಂಕು, ಇದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿ ಆಗಿರ್ತಕ್ಕಂಥ HSBC, JP Morgan ಅಂತ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಇದೇನು ಮಾಡುತ್ತೆ, ಕಾಂಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಈ ಲಾಸ್ನ ಕವರ್ ಮಾಡ್ಕೊಳ್ಳೋದಕ್ಕೆ. ಸೊ ಇದೇನು ಮಾಡುತ್ತೆ ಅಂತಂದರೆ HSBC ಮತ್ತು JP Morgan ಅಂತ ದೊಡ್ಡ ಕಂಪ್ನಿಗಳು ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಪ್ರಮಾಣದಂತಹ ಒಂದು ಚಾರ್ಜಸ್ನ ಕಾಸ್ಟ್ನ ಆಗುತ್ತೆ. ಅದೇನೇ ಎಡ್ಜಿಂಗ್ ಕಾಸ್ಟ್ ಅಂತ ಕರಿತೀವಿ. ಆ ಎಡ್ಜಿಂಗ್ ಕಾಸ್ಟಲ್ಲೇ ಇವಾಗ ವ್ಯತ್ಯಾಸ ಕಾಣ್ತಾ ಇರೋದು. ಇದನ್ನು ಇಂಡಸ್ಇಂಡ್ ಬ್ಯಾಂಕ್ ಏನು ಮಾಡ್ತು, ನೆಗ್ಲೆಕ್ಟ್ ಮಾಡಿತ್ತು. ಈ ನೆಗ್ಲೆಕ್ಟ್ ಮಾಡಿರೋದ್ರಿಂದನೇ ಆ ಸ್ವಲ್ಪ ಪ್ರಮಾಣದ ವ್ಯತ್ಯಾಸಗಳಿವತ್ತು ದೊಡ್ಡ ಪ್ರಮಾಣವಾಗಿ ಸಖತ್ತು ಇಂಪ್ಯಾಕ್ಟ್ ಬಿದ್ದಿದೆ ಇಂಡಸ್ಇಂಡ್ ಬ್ಯಾಂಕಿಗೆ. ಸೊ ಇದರಿಂದ ಎಷ್ಟು ಅಂತಂದರೆ ನಿಯರ್ಲಿ 2,000 ಕೋಟಿಯಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಸೊ ಇದರಿಂದ 2.3% ಶೇರ್ದಾರರಿಗೆ ಲಾಸ್ನ ಕೂಡ ಎದ್ದು ಕಾಣಿಸ್ತಾ ಇದೆ. ಸೊ ಏನಾಗ್ತಿದೆ ಅಂತಂದರೆ, ನೀವೊಂದು ಕಂಪ್ನಿಗೆ ಶೇರ್ ಮಾರ್ಕೆಟಲ್ಲಿ ಆ ಒಂದು ಶೇರ್ನ ಬೈ ಮಾಡ್ತೀರಾ ಅಂತಂದರೆ ಓವರಾಲ್ ಆ ಕಂಪ್ನಿ ಬ್ಯಾಲೆನ್ಸ್ ಶೀಟ್ನ ನೀವು ಯೋಚನೆ ಮಾಡ್ತೀರಾ. ಬ್ಯಾಲೆನ್ಸ್ ಶೀಟ್ ಹೇಗಿದೆ, ಬ್ಯಾಲೆನ್ಸ್ ಶೀಟ್ ಪ್ರಮಾಣ ಹೇಗಿದೆ, ಯದ್ವಾ ಇತ್ತು ಅಂತ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ, ಅದೆಲ್ಲರಿಗೂ ಎಚ್ಚರಿಕೆ ಇದೆ. ಸೊ ಇದು ಒಂದು ಬ್ಯಾಂಕ್ ಆಗಿ ಇಟ್ಕೊಂಡು ತನ್ನ ಬ್ಯಾಲೆನ್ಸ್ ಶೀಟ್ನೇ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸುಮಾರು ಶೇರ್ದಾರರು, ಅವರ ಶೇರ್ ಹೋಲ್ಡರ್ಸ್ ಏನು ಮಾಡ್ತಿದ್ದಾರೆ, ತಮ್ಮ ಶೇರ್ನ ಸೇಲ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಮುಂದೇನು ಈ ಬ್ಯಾಂಕ್ನ ಕಥೆ ಏನು, ಮುಂದೆ ಏನಾಗ್ಬೋದು, ಯಾರ್ಯಾರಿಗೆ ಲಾಸ್ ಆಗುತ್ತೆ, ಯಾರ್ಯಾರಿಗೆ ಏನು ಎತ್ತ ಅನ್ನೋದು ಒಂದು ಕನ್ಕ್ಲೂಷನ್ ಸಿಗುತ್ತೆ. ಸೊ ಮುಂದೆ ಏನು ಅಂತಂದರೆ, ಇದಕ್ಕೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತಲೇ ಸೆಬಿ ಮತ್ತು RBI ಇದೆ. ಇದು ತನ್ನ ಹ್ಯಾಂಡ್ ಅವ್ರಿಗೆ ತಗೊಳುತ್ತೆ. ಬಿಕಾಸ್ ಸೆಬಿ ಇಸ್ ಎ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಂಡ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದೆರಡು ಏನು ಮಾಡುತ್ತೆ ಅಂತಂದರೆ ಇನ್ವೆಸ್ಟಿಗೇಟ್ ಮಾಡುತ್ತೆ. ಇದೇನಾದ್ರೂ ತಮಗೆ ಪನಿಷ್ಮೆಂಟ್ನ ಕೊಡಬೇಕು ಅಂತ ಅಂತಂದರೆ ಯಾವಾಗ ಪನಿಷ್ಮೆಂಟ್ ಕೊಡುತ್ತೆ ಅಂತಂದರೆ, ಇದು
ಒತ್ತಾಯಪೂರ್ವಕವಾಗಿ ಬಂದಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಬಂದಿದೆಯಾ ಅಥವಾ ಉದ್ದೇಶ ಇಲ್ಲದೆ ಇದೆಲ್ಲ ನಡೆದಿದೆಯಾ ಅನ್ನೋದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡುತ್ತೆ. ಸೊ ಇಲ್ಲಿ ನನ್ನ ಪ್ರಕಾರ ಗೊತ್ತಿರೋ ಹಾಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಿಕಾಸ್ ಗ್ರಾಹಕರ್ ಇಸ್ ನಥಿಂಗ್ ಬಟ್ ಸೇವಿಂಗ್ಸ್ ಅಕೌಂಟ್ನ ಹೊಂದಿರೋರು, ಕರೆಂಟ್ ಅಕೌಂಟ್ನ ಹೊಂದಿರೋರು, ಇವ್ರಿಗೆ ಯಾವುದೇ ರೀತಿ ಲಾಸ್ ಆಗಲ್ಲ ಅಂತ ಕರೆಂಟ್ ಸಿಚುವೇಶನ್ನ ನೋಡೋದಾದರೆ. ಬಟ್ ಇದರಲ್ಲಿ ಸ್ವಲ್ಪ ಹೂಡಿಕೆದಾರರಿಗೆ ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂತಂದರೆ ಶೇರ್ ಹೋಲ್ಡರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೇನೆ ಇದು ಸ್ವಲ್ಪ ತೊಂದರೆ ಎದ್ದು ಕಾಣೋದು. ಬಟ್ ಗ್ರಾಹಕರಿಗೆ ಯಾವಾಗ ತೊಂದರೆ ಆಗುತ್ತೆ ಅಂತಂದರೆ ಇದೇ ಗ್ರಾಫ್ ಏನಾದರೂ ಮೇಂಟೈನ್ ಆಯಿತು ಅಂತಂದರೆ, ಈ ಗ್ರಾಫೇ ಇಂಡಸ್ಇಂಡ್ ಬ್ಯಾಂಕಿಗೆ ಮೇಂಟೈನ್ ಆಯಿತು ಅಂತಂದರೆ ಸ್ವಲ್ಪ ಗ್ರಾಹಕರಿಗೂ ಕೂಡ ತಲೆನೋವೆ. ಬಟ್ ಒಂದಂತೂ ಗ್ಯಾರಂಟಿ, ಈ ಬ್ಯಾಂಕ್ ದಿವಾಳಿ ಆದ್ರೂ ಕೂಡ ನೀವು ಇಟ್ಟಿರೋ ದುಡ್ಡು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಿಂದ ಕೂಡ ಲಾಸ್ ಆಗಲ್ಲ. ಸೊ ಗ್ರಾಹಕರು ಯಾವುದೇ ರೀತಿ ಭಯಪಡೋ ಸನ್ನಿವೇಶ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ನೀವು ಅಡಿಷ್ನಲ್ ಆಗಿ ಬೇಕಿದ್ರೆ ಇಂಟರ್ನೆಟಲ್ಲಿ ಸರ್ಚ್ ಮಾಡ್ಬೋದು, ಸಿಗುತ್ತೆ ಖಂಡಿತ. ಅದನ್ನು ನೋಡಿ ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್.